Hello friends, welcome to my new video. ಸೊ ಸಮಾಜ ಕಲ್ಯಾಣ ಇಲಾಖೆದವರು ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಅದೇನಪ್ಪ ಅಂತಂದರೆ 2025ರಲ್ಲಿ ಯಾರ್ಯಾರು SLC ಪಾಸ್ ಆಗಿದ್ದಾರೆ ಮತ್ತು PUC ಪಾಸ್ ಆಗಿದ್ದಾರೆ ಮತ್ತು ಡಿಗ್ರಿ ಪಾಸ್ ಆಗಿದ್ದಾರೆ, ಸೊ ಅವರಿಗೆಲ್ಲರಿಗೆ ಪ್ರೈಸ್ ಮನಿಯನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಪ್ರೈಸ್ ಮನಿ ಯಾರಿಗೆಲ್ಲ ಅನ್ವಯವಾಗುತ್ತೆ ಮತ್ತು ಅದಕ್ಕೆ ಕ್ವಾಲಿಫೈ ಏನು ಬೇಕು ಮತ್ತು ಕ್ರೈಟೇರಿಯಾ ಏನೇನಿದೆ ಮತ್ತು SLC ಮುಗಿದ್ರೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಮತ್ತು PUC ಮುಗಿಸಿದವರಿಗೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಮತ್ತು ಡಿಗ್ರಿ ಮುಗಿಸಿದವರಿಗೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಪ್ರೈಸ್ ಮನಿ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ SLC ಫ್ರೆಂಡ್ಸ್ ಮತ್ತು PUC ಫ್ರೆಂಡ್ಸ್ ಮತ್ತು ಎಲ್ಲ ಡಿಗ್ರಿ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ಮೊದಲನೇದಾಗಿ ಏನಪ್ಪ ಅಂತಂದರೆ ಪ್ರೈಸ್ ಮನಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ಕೊಡ್ತೀನಿ. ಸೊ SLC ಮುಗಿಸಿದರೆ SLC ವಿದ್ಯಾರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತಂದರೆ ಕಾಸ್ಟ್ ಇನ್ಕಮ್ ಬೇಕು ಮತ್ತು SLC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ಆಧಾರ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಪಾಸ್ ಬೇಕು ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಒಂದು ಸಿಗ್ನೇಚರ್ ಬೇಕು. ಸೊ ಮತ್ತು ಅದೇ ಥರ PUC ಸ್ಟೂಡೆಂಟ್ಗಳಿಗೆ ಏನು ಬೇಕಪ್ಪ ಅಂತಂದರೆ ಕಾಸ್ಟ್ ಇನ್ಕಮ್ ಬೇಕು ಮತ್ತು SLC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು PUC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ಆಧಾರ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಮತ್ತು ಸಿಗ್ನೇಚರ್ ಬೇಕು. ಅದೇ ಥರ ಡಿಗ್ರಿ ಮುಗಿದವರಿಗೆ ಪ್ರೈಸ್ ಮನಿ ಹಾಕಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದರೆ ಕಾಸ್ಟ್ ಇನ್ಕಮ್ ಬೇಕು, 10th ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು PUC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು. ಅದೇ ಥರ ಆಧಾರ್ ಕಾರ್ಡ್ ಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಮತ್ತು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಒಂದು ಸಿಗ್ನೇಚರ್ ಬೇಕು. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ ಬೇಕು. ಇದೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನೀವು ಪ್ರೈಸ್ ಮನಿಗೆ ಅಪ್ಲೈ ಮಾಡ್ಬೋದು. ಸೊ ಪ್ರೈಸ್ ಮನಿ ಅಪ್ಲೈ ಮಾಡಬೇಕಾದ್ರೆ PUC 10th ಎಷ್ಟು ಪ್ರೈಸ್ ಮನಿ ಬರುತ್ತೆ ಮತ್ತು PUC ಮುಗಿಸಿದವರಿಗೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಮತ್ತು ಡಿಗ್ರಿ ಮುಗಿಸಿದವರಿಗೆ ಎಷ್ಟು ಪ್ರೈಸ್ ಮನಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಎಷ್ಟೆಷ್ಟು ಇರುತ್ತೆಪ್ಪ ಅಂತಂದರೆ ಸೆಕೆಂಡ್ PUC ಮುಗಿದವರಿಗೆ 20,000 ಬರುತ್ತೆ ಮತ್ತು ಡಿಗ್ರಿ ಮುಗಿಸಿದವರಿಗೆ BA BCom BSc ಮುಗಿಸಿದವರಿಗೆ 25,000 ಬರುತ್ತೆ ಮತ್ತು ಯಾವುದೇ ಆದಂಥ ಒಂದು ಪೋಸ್ಟ್ ಗ್ರಾಜ್ಯುಯೇಟೆಡ್ ಕೋರ್ಸ್ ಯಾವುದಾದ್ರೆ MA MSc ಇದೇ ಥರ ಅಂತ ಪೋಸ್ಟ್ ಗ್ರಾಜ್ಯುಯೇಟೆಡ್ ಕೋರ್ಸ್ ಮಾಡಿದರೆ ಅದು 30,000ರಿಂದ ಮೇಲ್ಗಡೆ ಬರುತ್ತೆ ಮತ್ತು ಅಗ್ರಿಕಲ್ಚರು, ಇಂಜಿನಿಯರಿಂಗು, ವೆಟರ್ನರಿ ಮತ್ತು MBBS BMS ಇದೇ ಥರ ಕೋರ್ಸ್ ಮಾಡಿದರೆ ನೀವು 35,000ರಿಂದ ಜಾಸ್ತಿ ಬರುತ್ತೆ ನಿಮಗೆ ಪ್ರೈಸ್ ಮನಿ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಸೊ ಯಾವ ಥರ ನೀವು ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್ದಲ್ಲಿ ಹೋದರೆ ನಿಮಗೆ ಪ್ರೈಸ್ ಮನಿ ಹಾಕ್ಬೋದು ಮತ್ತು ಅದಕ್ಕೆ ಯಾವುದು ಲಿಂಕ್ ಬೇಕಾಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಆಗಿರ್ತೀನಿ. ಸೊ ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೇಗ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ನೀವು ಕ್ರೋಮಿಗೆ ಹೋಗಿ ಅಥವಾ ಗೂಗಲ್ ಹೋಗಿ SWD ಹೊಡೆದ್ರೆ ಒಂದು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಹೊಡೆದ್ರೆ ನೀವು ಒಂದು ಪೇಜ್ ಓಪನ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆದ ತಕ್ಷಣ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಒಂದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸಮಾಜ ಕಲ್ಯಾಣ ಇಲಾಖೆದವರು ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಏಪ್ರಿಲ್ 2025 SLC ಪರೀಕ್ಷೆಯಲ್ಲಿ 60% ಹೆಚ್ಚಿನ ಅಂಕ ಪಡೆದು ಆಧಾರ್ ಶೀಟ್ ಆಗದೇ ಇರೋ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿದೆ. ಅಂದರೆ ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲಪ್ಪ ಅಂತಂದರೆ ಅದು ಆಧಾರ್ ಶೀಟಿಂಗ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಕಂಪಲ್ಸರಿ. ಸೊ ಇದು ಯಾವ್ದು PDF ಅಂದರೆ 2025ರಲ್ಲಿ SLC ಯಾರು ಮುಗಿದಿದ್ದಾರೆ ಅವ್ರದ್ದು ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇಲ್ಲ. ಅದಕ್ಕೋಸ್ಕರ ಇದು ಸಮಾಜ ಕಲ್ಯಾಣ ಇಲಾಖೆದವರು ಒಂದು PDF ಇಲ್ಲಿ ಬಿಟ್ಟಿದ್ದಾರೆ. ಸೊ ಈ PDF ನನ್ನ ವಾಟ್ಸಪ್ ಗ್ರೂಪಲ್ಲಿ ಬಿಟ್ಟಿರ್ತೀನಿ. ಸೊ ಯಾರ್ದು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಸೊ ಸಮಾಜ ಕಲ್ಯಾಣ ಇಲಾಖೆದವರು ಬಿಟ್ಟಿದ್ದಾರೆ. ಸೊ ಆ PDF ನನ್ನ ವಾಟ್ಸಪ್ ಗ್ರೂಪಲ್ಲಿ ಕಳಿಸಿರ್ತೇನೆ. ಸೊ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಮತ್ತು ಆ PDF ನೋಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಆ ಲಿಸ್ಟಲ್ಲಿ ನಿಮ್ಮದು ಕೂಡ ಹೆಸರು ಇರ್ಬೋದು. ಸೊ ನೆಕ್ಸ್ಟು ಇಷ್ಟೆಲ್ಲ ಹೇಳಿದ್ದೀನಿ. ಸೊ ಯಾವ ಥರ ಪ್ರೈಸ್ ಮನಿ ಅಪ್ಲೈ ಮಾಡಬೇಕಂತ ಸೊ ಹೇಳ್ಕೊಳ್ತೇನೆ. ನೆಕ್ಸ್ಟು ಇಲ್ಲಿ ನೋಡಿ, ಇಂಗ್ಲೀಷ್ ಅಂತ ಇದೆ, ಇಂಗ್ಲೀಷ್ ಇದೆ. ಇಂಗ್ಲೀಷ್ ಹತ್ರ ಇಲ್ಲಿ ಒಂದು 3 ಲೈನ್ ಇದೆ. 3 ಲೈನ್ ಹತ್ತಿರ ಇದು ಅಪ್ಲಿಕೇಶನ್ ಅಂತಿದೆ. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟರ್ ಅಂತಿದೆ. ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಇಲ್ಲಿ ಒಂದು ಆಪ್ಷನ್ಸ್ ಇದೆ, ಆಧಾರ್ ಡೀಟೇಲ್ಸ್ ಅಂತ. ಆಧಾರ್ ಡೀಟೇಲ್ಸ್ ಕೆಳಗಡೆ ಸ್ಕೀಮ್ ಅಂತ ಇದೆ. ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು 4 ಆಪ್ಷನ್ಸ್ ಬರ್ತವೆ. ಒನ್ ಟೈಮ್ ಅಸಿಸ್ಟೆನ್ಸ್ ಅಂತ 4 ಆಪ್ಷನ್ಸ್ ಬರ್ತವೆ. ಪೋಸ್ಟ್ ಮೆಟ್ರಿಕು, ಇದು ಫಸ್ಟು ಮತ್ತು ಸೆಕೆಂಡ್ ಪೋಸ್ಟ್ ಮೆಟ್ರಿಕು, ಥರ್ಡ್ SLC ಮತ್ತು ಟಾಪ್ 5 ರ್ಯಾಂಕ್ ಅಂತ. ಸೊ ನೀವು SLC ಮುಗಿದ್ರೆ SLC ಹಾಕಿ, ಇಲ್ಲ ಪೋಸ್ಟ್ ಮೆಟ್ರಿಕ್ ಅಂದರೆ PUC ಮುಗಿದ ಮೇಲೆ PUC ಹಾಕಿ, ಇಲ್ಲ ಈ ಥರ ಒಂದು ಆಪ್ಷನ್ಸ್ ಇದೆ, ಹಾಕಿ. ಸೊ ನೆಕ್ಸ್ಟ್ ನಾವು ಇಲ್ಲಿ ಫಸ್ಟ್ನೇದಲ್ಲಿ SLC ಹಾಕ್ತೀವಿ ನಾವು. ಯಾಕೆ SLC ಮುಗಿದಿದೆ, SLC ಸ್ಟೂಡೆಂಟ್ಗಳಿಗೆ ಇದು ಹಾಕ್ತಾ ಇರೋದು. ಸೊ ನಿಮಗೆ ಪೋಸ್ಟ್ ಮೆಟ್ರಿಕ್ ಬೇಕಪ್ಪ ಅಂತಂದ್ರೆ ಪೋಸ್ಟ್ ಮೆಟ್ರಿಕ್ ಹಾಕಿ. ಸೊ SLC ಪ್ರೈಸ್ ಮೇಲೆ ಹಾಕಬೇಕಂದ್ರೆ SLC ಮೇಲೆ ಕ್ಲಿಕ್ ಮಾಡಿ. ಅದರ ನಂತರ ಇಲ್ಲಿ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಆಧಾರ್ ವ್ಯಾಲಿಡೇಷನ್ ಇಸ್ ನಾಟ್ ಡನ್, ಪ್ಲೀಸ್ ಡೂ ದ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತ. ಸೊ ಇದ್ರ ಮೇಲೆ ವ್ಯಾಲಿಡ್ ಆಧಾರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಯಾವ ಥರಪ್ಪ ಅಂತಂದರೆ ಇಲ್ಲಿದೆ ಇ-KYC ಸೇವೆ ಅಂತ. ಸೊ ಇದ್ರ ಮೇಲೆ ಆಧಾರ್ ನಂಬರ್ ಹಾಕಿ, ಇಲ್ಲಿ ನಿಮ್ಮ ಇರ್ತಕ್ಕಂಥ ಆಧಾರ್ ನಂಬರ್ ಹಾಕಿ, ನಿಮ್ಮದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನನ್ನ ಆಧಾರ ಇದೆ, ನನ್ನ ಆಧಾರ್ ಮಾಹಿತಿ ಅಂತ. ಸೊ ಇದ್ರ ಮೇಲೆ ಒಂದು ಏರೋ ಮಾರ್ಕ್ ಕೊಡಿ, ರೈಟ್ ಮಾರ್ಕ್ ಹಾಕಿ, ಮತ್ತು ಇಲ್ಲಿ OTP ಅಂತ ಹೊಡ್ರಿ. OTP ಹೊಡಿದ ತಕ್ಷಣ ಇಲ್ಲಿ OTP ಪಡೆಯಿರಿ ಅಂತ ಇದೆ, ಜನರೇಟ್ OTP ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು OTP ಬರುತ್ತೆ ನಿಮಗೆ. OTP ಸೆಂಟ್ ಸಕ್ಸಸ್ಫುಲ್ ಅಂತ ಇದೆ. ಸೊ ನಂತರ ನಿಮಗೆ OTP ಬರುತ್ತೆ. ಇಲ್ಲಿ OTP ನಮೂದಿಸಿ. ಸೊ OTP ಏನು ಬರ್ತಾ ಇದೆ ಅಂತ ನೋಡೋಣ. OTP ಹಾಕಿ ಹಾಕಿದ ತಕ್ಷಣ ಇಲ್ಲಿ ಸಲ್ಲಿಸಿದೆ, ಸಬ್ಮಿಟ್ ಅಂತ ಹೊಡಿ. ಸಬ್ಮಿಟ್ ಹೊಡಿದ ತಕ್ಷಣ ನಿಮಗೊಂದು ಪೇಜ್ ಓಪನ್ ಆಗುತ್ತೆ. ನೀವು OTP ಸಬ್ಮಿಟ್ ಮಾಡಿದ ತಕ್ಷಣ ಇದು ಒಂದು ಪೇಜ್ ಓಪನ್ ಆಗುತ್ತೆ, ರಿಜಿಸ್ಟರ್ ಅಂತ. ಇಲ್ಲಿ ನೋಡಿ, ಇಲ್ಲಿ SLC ಇದೆ, ಮತ್ತು ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ನೆಕ್ಸ್ಟು ಇಲ್ಲಿ SLC ರಿಜಿಸ್ಟರ್ ನಂಬರ್ ಹಾಕಬೇಕು, ಮತ್ತು ಇಲ್ಲಿ ನಿಮ್ಮ ಫೋಟೋ ಕೂಡ ಬರುತ್ತೆ. ಸೊ ನೆಕ್ಸ್ಟು ಪೇಜು ಮುಂದೆ ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಿಮ್ಮ ಫಾದರ್ ನೇಮ್ ಹಾಕಿ, ಮದರ್ ನೇಮ್ ಹಾಕಿ, ಮತ್ತು ಫೋನ್ ನಂಬರ್ ಹಾಕಿ, ಮತ್ತು ಕಾಲೇಜ್ ಡಿಸ್ಟಿಕ್ ಹಾಕಿ, ಮತ್ತು ನಿಮ್ಮದು ಕಾಲೇಜ್ ತಾಲೂಕು ಯಾವುದಿದೆ ಅದು ಹಾಕಿ, ಮತ್ತು ಇಲ್ಲಿ ನಿಮ್ಮ ಅಡ್ರೆಸ್ ಬರುತ್ತೆ. ಅಡ್ರೆಸ್ ಕೂಡ ಆಟೋಮೆಟಿಕ್ ತೊಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಡೀಟೇಲ್ಸ್ ಹಾಕಿ, ಮತ್ತು ಇಲ್ಲಿ ಇನ್ಕಮ್ ಡೀಟೇಲ್ಸ್ ಹಾಕಿ. ನೆಕ್ಸ್ಟು ನಿಮ್ಮದು ಅಕಾಡೆಮಿಕ್ ಡೀಟೇಲ್ಸ್, ನಿಮ್ಮದು ಅಂದರೆ ಅಕಾಡೆಮಿಕ್ ಡೀಟೇಲ್ಸ್ ಹಾಕಿ. ನೆಕ್ಸ್ಟು ಕೋರ್ಸ್ ಯಾವುದಿದೆ ಅದು ಹಾಕಿ, ಮತ್ತು ಯೂನಿವರ್ಸಿಟಿ ಯಾವುದಿದೆ ಅದು ಹಾಕಿ. ಇಲ್ಲಿ ಮತ್ತು ನಿಮ್ಮದು ಹಾಲ್ ಟಿಕೆಟ್ ನಂಬರ್ ಹಾಕಿ, ಇಲ್ಲಿ ಪರ್ಸೆಂಟೇಜ್ ಹಾಕಿ. SLC ಮುಗಿದ್ರೆ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ, ಅಥವಾ PUC ಮುಗಿದ್ರೆ PUC ಅಪ್ಲೋಡ್ ಮಾಡಿ. SLC ಮುಗಿದ್ರೆ SLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ, ಅಥವಾ PUC ಮುಗಿದ್ರೆ PUC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ, ಅಥವಾ ಡಿಗ್ರಿ ಮುಗಿದ್ರೆ ಡಿಗ್ರಿ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್, ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ ಆದ ತಕ್ಷಣ ಇಲ್ಲಿ ರಿಜಿಸ್ಟರ್ ಅಂತ ಹೊಡಿರಿ. ರಿಜಿಸ್ಟರ್ ಹೊಡೆದ ತಕ್ಷಣ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಪೇಜಲ್ಲಿ ಜಾಸ್ತಿ ಏನಿರಲ್ಲ, ಸೊ ಅಷ್ಟೇ ಇರುತ್ತೆ. ಸೊ ಒಂದೇ ಸ್ಟೆಪ್ ಇರುತ್ತೆ. ಒಂದೇ ಸ್ಟೆಪ್ ಹೊಡೆದ ತಕ್ಷಣ ಸಬ್ಮಿಟ್ ಮಾಡಿ. ಓಕೆನಾ ಸರ್? ಇಷ್ಟೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನಾದರೂ ಪ್ರೊಸೀಜರಲ್ಲಿ ನಿಮ್ಗೆ ಏನೋ ಗೊತ್ತಾಗಲಿಲ್ಲಪ್ಪ ಅಂತ ನನಗೆ ಕಮೆಂಟ್ ಮಾಡಿ, ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ಮೆಸೇಜ್ ಹಾಕಿ, ಅಥವಾ ಪರ್ಸ್ನಲಾಗಿ ನಾವು ಮೆಸೇಜ್ ಮಾಡಿ. ನಾನು ನಿಮಗೆ ಎಲ್ಲ ಮೆಸೇಜ್ಗೆ ರಿಪ್ಲೈ ಕೊಡ್ತೀನಿ, ಮತ್ತು ಎಲ್ಲ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ಮುಂದೆ ಬರ್ತಕ್ಕಂಥ ಎಲ್ಲ SSP, NSP ಮತ್ತು ಎಲ್ಲ ಪ್ರೈಸ್ ಮನಿಗಳು, ಎಲ್ಲ ಕಾಸ್ಟ್ದವರಿಗೆ ನಾನು ಪ್ರೈಸ್ ಮನಿ ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಸೊ ಮುಂದೆ ಬರೋ ಎಲ್ಲ ಅಪ್ಡೇಟು ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಮತ್ತು ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ಮತ್ತು ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ನಿಮ್ಮ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ಏನು ಗೊತ್ತಾಗಿದೆ, ಯೂಸ್ಫುಲ್ ಇದ್ದರೆ ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನು ಗೊತ್ತಾಗಲ್ಲ ಅದೆಲ್ಲ ನನಗೆ ಒಂದು ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.